ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮಾಸ್ಟರ್ ಆಫ್ ಕ್ರೇಪ್ ಚಾನಲ್ಗೆ ಸುಸ್ವಾಗತ. ಬನ್ನಿ, ಇವತ್ತು ನಾವು ಟೊಮೆಟೊನ ಹೇಗೆ ದ್ರಾಕ್ಷಿ ತೋಟದಲ್ಲಿ ಬೆಳೆಯೋದಂತ ನೋಡ್ಕೊಂಡು ಬರೋಣ. ಇವತ್ತು ಟೊಮೆಟೊ ನಾರು ತಗೊಂಬಂದಿದ್ದೀರಿ ಉಣ್ಣಕ್ಕೆ. ಇವತ್ತು ಉಣ್ಬೇಕಂತ ಇದ್ದೀರಿ, ರೆಡಿಯಾಗಿದೆ. ನೋಡಿ, ತುಂಬ ಜಾಸ್ತಿ ತಗೊಂಬಂದಿದ್ದೀರಿ. ನೋಡಿ, ನಾರು ನರ್ಸರಿಯಿಂದ ತಗೊಂಬಂದಿರೋದು ತುಂಬ ಚೆನ್ನಾಗಿ ಬೇರೆ ಸಮೇತ ಬಿಟ್ಟಿದೆ. ಈ ಉಣ್ಣಕ್ಕೆ ಕರೆಕ್ಟಾಗಿದೆ. ಉಣಿದ್ರೆ ಕೂಡ ತುಂಬ ಚೆನ್ನಾಗಿ ಬರ್ತಿದೆ, ತುಂಬ ಹೆಲ್ತಿಯಾಗೂ ಇದೆ, ತುಂಬ ಸ್ಟ್ರಾಂಗ್ ಆಗಿದೆ. ಟೊಮ್ಯಾಟೊ ಅಂತ ಇದು 1057 ಸಿಂಜೆಂಟಾ ಕಂಪ್ನಿದು. ಕ್ವಾಲಿಟಿ ತುಂಬ ಚೆನ್ನಾಗಿ ಬರ್ತದೆ. ಕೋಕೋಪಿಟ್ಟಲ್ಲಿ ಬೇರ್ ಕೂಡ ಚೆನ್ನಾಗಿ ಬಿಟ್ಟಿದೆ. ಬನ್ನಿ ಇವಾಗ ನೋಡೋಣ. ಇವಾಗ ಫೀಲ್ಡಲ್ಲಿ ಪ್ಲ್ಯಾಂಟ್ ಮಾಡೋಕೆ ಹೋಗ್ತಾ ಇದ್ದೀರಿ, ನೋಡೋಣ ಹೆಂಗಿರ್ತದೆ. ನೋಡಿ ಸ್ನೇಹಿತರೆ, ಇವತ್ತು ದ್ರಾಕ್ಷಿ ಗಿಡದಲ್ಲಿ ಟೊಮೊಟೊ ಉಣ್ತಾ ಇದ್ದೀರಿ. ಇದು ಫಸ್ಟ್ನೇ ಸತಿನೇ ಉಣ್ತಾ ಇರೋದು. ಯಾಕಂದರೆ ಈ ಸತಿ ಇದರಲ್ಲಿ ಫ್ರೂಟ್ ಬಂದಿಲ್ಲ. ಫ್ರೂಟ್ ಬರ್ದಿರೋ ಇದಕ್ಕೆ ನಾವು ಟೊಮ್ಯಾಟೊನ ಉಣ್ತಾ ಇದ್ದೀವಿ. ನೋಡೋಣ ಹೇಗೆ ಬರ್ತದೆ. ಸಿಂಜೆಂಟಾ ಕಂಪ್ನಿದು ಉಣ್ತಾ ಇದ್ದೀರಿ. ತುಂಬ 1057 ಅಂತ ವೆರೈಟಿ ಇದ್ರ ಹೆಸರು. ನೋಡಿ, ಇವ್ರು ಉಣ್ತಾ ಇದ್ದಾರೆ. ನೋಡಿ, ಫಸ್ಟು ಟೊಮೆಟೊ ನಾರು ಉಣ್ಣಕ್ಕೆ ಮುಂಚೆ ಒಂದು ಕೋಲ್ ತಗೊಂಡು ಮಣ್ಣನ್ನು ಸ್ವಲ್ಪ ಅಗಲ ಮಾಡಬೇಕು. ಅಗಲ ಮಾಡಿದಾಗ ಅದರಲ್ಲಿ ಟೊಮೊಟೊ ನಾರನ್ನ ಉಣ್ಣಕ್ಕೆ ತುಂಬ ಕರೆಕ್ಟಾಗಿರ್ತದೆ, ಚೆನ್ನಾಗಿರ್ತದೆ. ನೋಡಿ, ಕ್ರೇಟಲ್ಲಿ ಹಂಗೆ ಕಿತ್ಕೊಳೋದು, ಹಂಗೆ ಓಲಲ್ಲಿ ಉಣ್ತಾರೆ. ತುಂಬ ಒಳಗಡೆ ಉಣ್ಬಾರ್ದು. ಸುಮ್ಮನೆ ಬೇರೆ ಎಷ್ಟಿರ್ತದೆ ಅಷ್ಟು ಒಳಗಡೆ ಹೋದರೆ ತುಂಬ ಸಾಕು. ನೋಡಿ, ಈ ಥರ ಉಣೋದು. ಕ್ರೇಟಲ್ಲಿ ಒಂದೊಂದೇ ಕಿತ್ಕೊಂಡು ಎಲ್ಲೆಲ್ಲಿ ಹಾಕಿರ್ತಾರೆ ಓಲು, ಅಲ್ಲಿ ಮಾತ್ರ ಕ್ಲೀನಾಗಿ ಹಾಕಿದ್ರೆ ಸಾಕು. ನೋಡಿ ಫ್ರೆಂಡ್ಸ್, 1 ಅಡಿಗೆ 1 ನಾರು ಹಾಕ್ತಾರೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ.